ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪ, ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರು, ಹೆಚ್ಚಿನ ಹಣಕ್ಕೆ ಒತ್ತಾಯ ಅಂತ ಜ್ಞಾನಭಾರತಿ ಠಾಣೆಯಲ್ಲಿ ಕೇಸ್. ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲು. ಮದ್ದೂರಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಿದ ಆರೋಪದಡಿ ಎಫ್ಐಆರ್. ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ತನಿಖೆ. ಸರ್ಕಾರಕ್ಕೆ ಮತ್ತೆ ಶುರುವಾದ ಒಳ ಮೀಸಲಾತಿ ಸಂಕಷ್ಟ. 63 ಸ್ಪೃಶ್ಯ ಸಮುದಾಯಗಳ ಆಕ್ರೋಶ ಕಂಟ್ರೋಲ್ ಮಾಡೋಕೆ ಸಚಿವರಿಗೆ ಸೂಚನೆ. ಮಾತುಕತೆ ನಡೆಸುವಂತೆ ಸಮುದಾಯದ ಶಾಸಕರು ಸಚಿವರಿಗೆ ಸಿದ್ದರಾಮಯ್ಯ ಸೂಚನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧಾರ. ಇಂದಿನ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋಕೆ ತೀರ್ಮಾನ. ಮಹತ್ವ ಪಡೆದುಕೊಂಡ ಸಿಎಂ ನೇತೃತ್ವದ ಮೀಟಿಂಗ್. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಹ್ವಾನಕ್ಕೆ ವಿರೋಧ. ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮತ್ತೊಂದು ಪಿಐಎಲ್. ಸರ್ಕಾರ ತನ್ನ ಆದೇಶ ವಾಪಸ್ ಪಡೆಯುವಂತೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಎಚ್ಎಸ್ ಗೌರವ್ ಅನ್ನೋರಿಂದ ಅರ್ಜಿ. ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ದರ್ಶನ್ಗೆ ಕೊಂಚ ನಿರಾಳ. ಬೆಳಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡೋಕೆ ಅವಕಾಶ. ಸ್ವಲ್ಪ ಮಟ್ಟಿಗೆ ಬಿಸಿಲು ನೋಡಿ ರಿಲ್ಯಾಕ್ಸ್. 24 ವರ್ಷದ ಯುವತಿಯ ಜೊತೆ 42 ವರ್ಷದ ವ್ಯಕ್ತಿ ಡೇಟಿಂಗ್. ಆನ್ಲೈನ್ ಆಪ್ನಲ್ಲಿ ಪರಿಚಯ. ಮದುವೆ ಹೆಸರಿನಲ್ಲಿ ಲವ್ ಸೆಕ್ಸ್ ದೋಖಾ. ಮದುವೆಯಾಗುವಂದಿದ್ದಕ್ಕೆ ನಿನ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಧಮ್ಕಿ. ಕೊಡಿಗೆಹಳ್ಳಿ ಪೊಲೀಸರಿಂದ ಆರೋಪಿ ಮೊದಿದ್ ದರ್ಯಾದ್ ಅರೆಸ್ಟ್. ಚಾಲಕನ ನಿಯಂತ್ರಣ ತಪ್ಪಿ ಜ್ಯೂಸ್ ಅಂಗಡಿಗೆ ನುಗ್ಗಿದ ಲಾರಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅಪಘಾತ. ಮುರಿದ ಅಂಗಡಿ ಶಟರ್, ಬಿದ್ದೇ ಬಿಡ್ತು ಗೋಡೆ. ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಾಪಾಯ ಇಲ್ಲ. ಕಲಬುರಗಿಯಲ್ಲಿ ವರುಣನ ಅಬ್ಬರ. ಪಡಸಾವಳಿ ಗ್ರಾಮದಲ್ಲಿ ಘಟನೆ. ಸೇತುವೆ ಸಂಪೂರ್ಣ ಮುಳುಗಡೆ. ಅತ್ತ ಉದಯನಗರ ಬಡಾವಣೆ ರಸ್ತೆಗಳು ಜಲಾವೃತ. ಕೊಪ್ಪಳದಲ್ಲಿ ವರುಣಾರ್ಭಟಕ್ಕೆ ತುಂಬಿ ಹರಿದ ರಾಜಕಾಲುವೆ. ಜನವಸತಿ ಪ್ರದೇಶಕ್ಕೆ ನುಗ್ಗಿದ ಮಳೆ ನೀರು. ಗಂಗಾವತಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಮುಧೋಳದ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಟೆಂಡರ್ ರದ್ದಿಗೆ ಆಗ್ರಹ. ಲೋಕಾಯುಕ್ತಕ್ಕೆ ಷೇರುದಾರ ರೈತ ಸಿದ್ದಾರೂಢ ಕಂಬಳಿ ಅನ್ನೋರಿಂದ ದೂರು. ಸಚಿವ ಆರ್ಬಿ ತಿಮ್ಮಾಪುರ್, ಶಿವಾನಂದ ಪಾಟೀಲ್, ಬಾಗಲಕೋಟೆ ಡಿಸಿ ಸೇರಿ 14 ಜನರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಸಣ್ಣ ಜಗಳದ ಕೇಸಲ್ಲಿ ಪೊಲೀಸ್ ಠಾಣೆಯಲ್ಲಿ ಯುವಕರ ಮೇಲೆ ಹಲ್ಲೆ ಆರೋಪ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪೊಲೀಸರಿಂದ ಕೃತ್ಯ. ಟಿ ನರಸೀಪುರ ಠಾಣೆಯ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಹೆಣ್ಣೂರಿನಲ್ಲಿ ಗುಂಡಿಯಿಂದ ಸವಾರ ಮೃತಪಟ್ಟ ಬೆನ್ನಲ್ಲೇ ಮತ್ತೊಂದು ಅವಾಂತರ. ವೇಟಿಎಂ ಲೇಔಟ್ನಲ್ಲಿ ರಸ್ತೆ ಗುಂಡಿ ಕಂಡು ಸಡನ್ ಬ್ರೇಕ್. ನಿಯಂತ್ರಣ ತಪ್ಪಿ ಬೈಕ್ ಸವಾರ ರಸ್ತೆ ಪಾಲು. ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರು. 3 ನೋಟಿಸ್ಗೆ ಕ್ಯಾರೆ ಎನ್ನದ ಸೋನು ನಿಗಮ್. ಗಾಯಕನ ವಿರುದ್ಧ ಮತ್ತೆ ಕೋರ್ಟಿಗೇರೋಕೆ ಮುಂದಾದ ಪೊಲೀಸರು. ಹೈಕೋರ್ಟ್ ಆದೇಶ ತೆರವು ಮಾಡುವಂತೆ ಪತ್ರ ಬರೆಯೋಕೆ ಸಜ್ಜು. ಮೈಸೂರಲ್ಲಿ ಮಾಲ್ ಮಹಡಿಯಿಂದ ಬಿದ್ದಿದ್ದ ಮತ್ತೋರ್ವ ಸಾವು. ಕೆಲಸದ ವೇಳೆ ಆಯತಪ್ಪಿ ಬಿದ್ದಿದ್ದ ಚಂದ್ರ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರು. ಇದುವರೆಗೆ 2 ಮೃತ, ಇನ್ನೋರ್ವನಿಗೆ ಚಿಕಿತ್ಸೆ. ನೇಪಾಳದ ಹಿಂಸಾಚಾರದಲ್ಲಿ ಸುಮಾರು 30 ಜನರ ಸಾವು. ತನ್ನ ಸುಪರ್ದಿಗೆ ಪಡ್ಕೊಂಡ ಸೇನೆಯಿಂದ ತಾತ್ಕಾಲಿಕ ಅಧಿಕಾರ. ದೇಶಾದ್ಯಂತ ನಿರ್ಬಂಧ ಹೇರಿ ಪ್ರತಿಭಟನೆ ಮಾಡದಂತೆ ಆದೇಶ.
ನೇಪಾಳಕ್ಕೆ ಮಾಜಿ ಸಿಜೆಐ ಕರ್ಕಿ ಮಧ್ಯಂತರ ಸರ್ಕಾರದ ಮುಖ್ಯಸ್ಥೆ. ಜೆನ್ಸಿ ಯುವಕರ ವರ್ಚುವಲ್ ಸಭೆಯಲ್ಲಿ ನಿರ್ಣಯ. ರಾಷ್ಟ್ರಾಧ್ಯಕ್ಷರ ಅನುಮೋದನೆ ದೊರೆತರೆ ಅಧಿಕಾರ ಸ್ವೀಕಾರ. ನೇಪಾಳದಲ್ಲಿ ಹಿಂಸಾಚಾರದ ನಡುವೆ ತಪ್ಪಿಸಿಕೊಂಡ ಕೈದಿಗಳು 22 ಕೈದಿಗಳು ಭಾರತದ ಗಡಿಯಲ್ಲಿ ನುಗ್ಗೋಕೆ ಯತ್ನ. ಖಚಿತ ಮಾಹಿತಿಯ ಆಧಾರದಲ್ಲಿ ಬಂಧಿಸಿದ ಉತ್ತರ ಪ್ರದೇಶದ ಪೊಲೀಸರು. ನೇಪಾಳ ಹಿಂಸಾಚಾರ ಧಗಧಗ ಅಂತಿರುವಾಗಲೇ ಹೊತ್ತಿ ಉರಿದ ಪ್ಯಾರಿಸ್. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಸರ್ಕಾರದ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ. ಅಕ್ಷರಶಃ ಹಿಂಸಾಚಾರಕ್ಕೆ ತಿರುಗಿದ ಬ್ಲಾಕ್ ಎವ್ರಿಥಿಂಗ್ ಆಂದೋಲನ. ಧಾರಾಕಾರ ಮಳೆಗೆ ಇಂಡೋನೇಷ್ಯಾದ 2 ನಗರಗಳಲ್ಲಿ ಅಲ್ಲೋಲ ಕಲ್ಲೋಲ. ಕಟ್ಟಡಗಳು ಮನೆಗಳು ಕುಸಿದು ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ಇದುವರೆಗೂ 11 ಮಂದಿ ಸಾವು, 5 ನಾಪತ್ತೆ. ಬಿಡುಗಡೆಗೂ ಮುನ್ನವೇ ಶುರುವಾಯಿತು ಕಾಂತಾರ ಚಾಪ್ಟರ್ 1 ಅಬ್ಬರ. ಸಿನಿಮಾರುಕಟ್ಟೆಯಲ್ಲಿ ಕೋಟಿ ಲೆಕ್ಕದಲ್ಲಿ ವ್ಯವಹಾರ. OTT ರೈಟ್ಸ್ 125 ಕೋಟಿ ರೂಪಾಯಿಗೆ ಅಮೆಜಾನ್ ಪ್ರೈಮ್ಗೆ ಮಾರಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.